ಸೊ ಹಾಸನ ಟ್ರಕ್ ದುರಂತದಲ್ಲಿ ಕುಮಾರ್ ದಾರುಣವಾಗಿ ಸಾವನ್ನಪ್ಪಿರೋದು. ಹೊಳೆನರಸೀಪುರದ ಕಬ್ಬಿನಹಳ್ಳಿ ಗ್ರಾಮದಲ್ಲಿ ಕುಮಾರ್ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಮಗುವಿನೊಂದಿಗೆ ಪತಿ ಶವದ ಎದುರು ಪತ್ನಿ ಕಣ್ಣೀರನ್ನು ಹಾಕ್ತಾ ಇರೋದು. 5 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಿದ್ದು ಕುಮಾರ್ ಅಂತ ಹೇಳಿ. ಸೊ 1 ವರ್ಷದಿಂದ ನಾವು ದೂರ ಇದ್ವಿ ಅಂತ ಅವ್ರು ಹೇಳ್ಕೊಳ್ತಾ ಇರೋದು. ಬಟ್ ಪತಿ ಅಂತಿಮ ದರ್ಶನ ಪಡೆಯೋಕ್ಕೆ ಬಂದಂಥ ಪತ್ನಿಗೆ ಸಂಬಂಧಿಕರು ತರಾಟೆ ತಗೊಂಡಿದ್ದಾರೆ. ಅವ್ನ ಕಾಲು ಮುರ್ಕೊಂಡಾಗ ಎಲ್ಲೋಗಿದ್ದೆ ನೀನು ಅಂತೆಲ್ಲ ಕೇಳಿದ್ದಾರೆ. ಇವೆಲ್ಲ ಮಾತುಗಳು ಬಂದಿದ್ದಾವೆ. ಅವನ ಮಗ ಅಲ್ವೇ ಅಲ್ಲ ಅದು ಅಂತ. ಹೊಳೆನರಸೀಪುರ ಇಬ್ರು ದೂರ ಆಗಿದೀವಿ. ಮಗ ಈಗ ನೋಡಿ ಜನದ ಕಡೆ ಬೆಳಗ ಕೊಡ್ತಾ ಇಲ್ಲ, ಸೇರಿಸ್ತಾ ಇಲ್ಲ. ಮಗನೂ ಅಲ್ಲ, ಅವಳು ಹೆಡ್ತಿನೂ ಅಲ್ಲ ಅಂತ ಹತ್ರಕ್ಕೆ ಬಿಡ್ತಾ ಇಲ್ಲ. ಹೊಳೆನರಸೀಪುರ ಸ್ಫೂರ್ತಿ 3 ವರ್ಷ ಆಯ್ತು. ಈಗ ಹತ್ರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ, ಹತ್ರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಾವು ಪರಿಚಯ ಆಗಿ ಇಲ್ಲೇ ಇದ್ದು ಮನೇಲೇ ಇದ್ದು ಜಗಳಾಡ್ಕೊಂಡು ಹೊಡೆದು ಕುಡ್ದು ಕಳ್ಸೋನು ಸಹ. ಈಗ ನೋಡಿರಿ ಹತ್ರಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ಅವ್ರ ಭಾವನೆ ಬಿಡ್ತಾ ಇಲ್ಲ. ಹತ್ರಕ್ಕೆ ಹೋಗಿ ಗಂಧ ಕಡೆ ಹಿಡ್ಕೊಳಕ್ಕೆ ಬಿಡ್ತಾ ಇಲ್ಲ. ಪೂಜೆ ಮಾಡ್ಬೇಕು ಸಹ. ನಾನು ಇಡ್ತೆ ಅವನಿಗೆ ಹತ್ರಕ್ಕೆ ಬಿಡ್ತಾ ಇಲ್ಲ. ಜೊತೆಗಿರ್ಲಿಲ್ಲ, ಜಗಳಾಡ್ಕೊಂಡು ಕಳ್ಸಿದ್ರು. ಇಬ್ರು ದೂರ ಆಗಿದೀವಿ. ಮಗ ಈಗ ನೋಡಿ ಜನದ ಕಡೆ ಬೆಳಗ ಕೊಡ್ತಾ ಇಲ್ಲ, ಸೇರಿಸ್ತಾ ಇಲ್ಲ. ಮಗನೂ ಅಲ್ಲ, ಅವಳು ಹೆಡ್ತಿನೂ ಅಲ್ಲ ಅಂತ ಹತ್ರಕ್ಕೆ ಬಿಡ್ತಾ ಇಲ್ಲ. ಹೊಳೆನರಸೀಪುರ ಸ್ಫೂರ್ತಿ 3 ವರ್ಷ ಆಯ್ತು. ಈಗ ಹತ್ರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ, ಹತ್ರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಾವು ಪರಿಚಯ ಆಗಿ ಇಲ್ಲೇ ಇದ್ದು ಮನೇಲೇ ಇದ್ದು ಜಗಳಾಡ್ಕೊಂಡು ಹೊಡೆದು ಕುಡ್ದು ಕಳ್ಸೋನು ಸಹ. ಈಗ ನೋಡಿರಿ ಹತ್ರಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ಅವ್ರ ಭಾವನೆ ಬಿಡ್ತಾ ಇಲ್ಲ. ಹತ್ರಕ್ಕೆ ಹೋಗಿ ಗಂಧ ಕಡೆ ಹಿಡ್ಕೊಳಕ್ಕೆ ಬಿಡ್ತಾ ಇಲ್ಲ. ಸೊ ಅಲ್ಲಿ ಏನಾಗಿರುತ್ತೋ ಗೊತ್ತಿರೋದಿಲ್ಲ. ಅವ್ರ ಮನೆ ಪರಿಸ್ಥಿತಿ ಏನಿರುತ್ತೋ, ಅವ್ರು ಏನಾಗಿರ್ತಾರೋ, ಇವ್ರೇನು ಮಾಡಿರ್ತಾರೋ. ಬಟ್ ಇಂಥ ಸಂದರ್ಭದಲ್ಲಿ ಕೊನೆಯದಾಗಿ ನೋಡೋಕೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ನಿಜವಾಗಿಯೂ ಕೂಡ ಅಲ್ಲಿ ಆಗಿದ್ದಿದ್ರೆ. ಬಟ್ ಏನೇನೋ ಸಮಸ್ಯೆ ಇರ್ತಾವೆ ಒಂದೊಂದು ಕುಟುಂಬಗಳಲ್ಲಿ. ಬಟ್ ಸತ್ತಾಗಲೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ ಅಂತ ಕಾಣಿಸುತ್ತೆ. ಕೊನೆಯದಾಗಿ ಒಂದು ದರ್ಶನ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಬಿಟ್ರೆ ಮುಗಿದೋಗುತ್ತೆ. ಬಟ್ ಅವ್ರದ್ದು ಏನು ಯೋಚನೆಗಳಿರ್ತಾವೋ, ಇವ್ರದ್ದು ಏನು ಯೋಚನೆಗಳಿರ್ತಾವೋ ಗೊತ್ತಿಲ್ಲ. ಬಟ್ ಕಳ್ಕೊಂಡಿರುವಂಥ ಸಂಕಟ ಇವ್ರಿಗೂ ಇರುತ್ತೆ, ಕಳ್ಕೊಂಡಿರುವಂಥ ಸಂಕಟ ಅವ್ರಿಗೂ ಇರುತ್ತೆ.